ಸ್ವಲ್ಪ ಹೋಗೋಣ ಅವ್ರದ್ದೇನೋ. ಗೌತಮ್ ನಮಸ್ಕಾರ. ನಮಸ್ತೆ. ಈಗ ಸೊರಬ ತಾಲೂಕಲ್ಲಿ ನೀವು ಮಾತಾಡ್ತಾ ಇರುವಾಗ ನಿಮ್ಮ ತೋಟ ಎಲ್ಲ ನೋಡುವಾಗ ನೀವು ಹೇಳ್ತಾ ಇದ್ರಿ ಅಕ್ಕಪಕ್ಕದವರಾಗಿರ್ಬೋದು, ನಿಮ್ಮ ಊರ್ಲಾಗ್ಬೋದು, ಪಕ್ಕದ ಊರ್ಲಾಗ್ಬೋದು, ಎಲ್ಲರೂ ಅಡಿಕೆ ಕೃಷಿಗೆ ಹೊರಟಿದ್ದಾರೆ, ಅಂದರೆ ಕಮರ್ಷಿಯಲ್ ಕ್ರಾಪ್. ಈ ಥರ ವೇಗದಲ್ಲಿ ನಾನು ಬೆಳಗ್ಗೆಯಿಂದ ಸುಮಾರು 7-8 ಬೋರ್ವೆಲ್ ಲಾರಿಗಳನ್ನ ದರ್ಶನ ಮಾಡ್ಕೊಂಡು ಬಂದೆ, ರಿಗ್ ಲಾರಿಗಳನ್ನ. ಈ ವೇಗದಲ್ಲಿ ನಾವು ಬೋರ್ವೆಲ್ ಕುರಿತಾ ಹೋದರೆ ಮುಂದೆ ಏನಾಗ್ಬೋದು ಸೊರಬ ತಾಲೂಕು? ಇಲ್ಲಿ ಒಂದು 40 ಬೋರ್ವೆಲ್ ಗಾಡಿಗಳು ದಿನ 2 ಬೋರ್ ಹೊಡೆದ್ರು ದಿನಕ್ಕೆ 80-100 ಬೋರ್ವೆಲ್ ಆಯಿತು. ಈಗೆಲ್ಲ ತಂತ್ರಜ್ಞಾನ ಮುಂದುವರೆದ್ರಿಂದ ದಿನಕ್ಕೆ 2 ಬೋರ್ ಹೊಡೆಯುವಷ್ಟು ಸಾಮರ್ಥ್ಯ ಇರೋ ರಿಗ್ಗಳಿದೆ. ದಿನಕ್ಕೆ 100 ಬೋರ್ವೆಲ್ ಅಂದರೂ ಒಂದು ತಿಂಗಳಿಗೆ 3000 ತನಕ ಬೋರ್ಗಳನ್ನ ಕೊರೆಸಲಾಗ್ತಾ ಇದೆ. ನಮ್ಮ ಮಲೆನಾಡಲ್ಲಿ ಹೆಚ್ಚು ಮಳೆ ಬರ್ಬೋದು ಅಷ್ಟೇ, ಹಂಗಂತೇಳಿ ಗ್ರೌಂಡ್ ವಾಟರ್ ತುಂಬ ಇಲ್ಲ. ಗ್ರೌಂಡ್ ವಾಟರ್ ಭಾಳ ಸ್ಕೇರ್ಸಿಟಿ ಇದೆ ಮಲೆನಾಡು ಪ್ರದೇಶದಲ್ಲಿ. ಹಾಗಾಗಿ ನಾವು ಇರುವಂಥ ಒಂದು ಸಣ್ಣ ನೀರನ್ನು ಬಳಸ್ಕೊಂಡು ಆಮೇಲೆ ಮಳೆ ನೀರನ್ನು ಬಳಸಿ ನಾವು ಕೃಷಿ ಮಾಡಲಿಕ್ಕಾಗ್ತದೆ. ಇದಕ್ಕೆಲ್ಲ ತುಂಬ ಟೆಕ್ನಾಲಜಿಗಳಿದೆ. ಪಾಲಿಥೀನ್ ಶೀಟ್ ಮಾಡಿಕೊಂಡು ಮಳೆಗಾಲದ ನೀರನ್ನೇ ನಾವು ಬಳಸಿ ಕೃಷಿ ಮಾಡ್ಬೋದು. ಆನಂತರ ನಾವು ಇನ್ನೊಂದು ಏನು ಮಾಡ್ತಾಯಿದ್ದೀವಿ, ಕಾಡನ್ನು ಕಡಿದು ಕೃಷಿ ಮಾಡ್ತಾಯಿದ್ದೀವಿ. ಈ ನಮ್ಮ ಮಲೆನಾಡಿನ ಕೃಷಿ ಹೇಗಿತ್ತು ಅಂದರೆ, ಸಣ್ಣ ಪ್ರಮಾಣದ ಅಡಿಕೆ ತೋಟ ಇರ್ತಿತ್ತು ನಮ್ಮಲ್ಲಿ. ಅಡಿಕೆ ತೋಟ ಎಷ್ಟಿದೆಯೋ ಅಷ್ಟೇ ಭತ್ತ ಬೆಳೆಯೋ ಜಾಗ ಇರ್ತಿತ್ತು. ಇದಕ್ಕೆ ಪೂರಕವಾಗಿ 1 ಎಕರೆಗೆ ಕನಿಷ್ಠ 4 ಎಕರೆ ಸೊಪ್ಪಿನ ಬೆಟ್ಟ ಅಂತೇಳಿ ಇರ್ತಿತ್ತು. ಆ ಸೊಪ್ಪಿನ ಬೆಟ್ಟದಿಂದ ಬಂದ ದರಕು ಸೊಪ್ಪುಗಳನ್ನು ತಂದು ನಾವು ಕೃಷಿ ಮಾಡ್ತಾ ಇದ್ದವರು. ಆದರೆ ಈಗ ಏನು ಮಾಡ್ತಿದ್ದೀವಿ, 10 ಎಕರೆ ಕಾಡಿದ್ರು ಅದನ್ನು ಕಡಿದು ಕೃಷಿ ಅಡಿಕೆ ತೋಟ ಮಾಡ್ತಾ ಇದ್ದೀವಿ. ಅಡಿಕೆ ತೋಟಕ್ಕೂ ಕೂಡ ಸಾವಯವ ವಸ್ತು ಹೊರಗಿಂದ ಚೆನ್ನಾಗಿ ತಂದು ಹಾಕದಿದ್ರೆ ಅದು ಭಾಳ ದಿನ ಬಾಳಲ್ಲ. ಹಾಗಾಗಿ ಈಗ ನಾವು ಇದನ್ನ 5 ಎಕರೆ ಬೌಂಡ್ರಿಯನ್ನು ಒಂದು 3 ಪಾರ್ಟಾಗಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಭಾಗ ಮಾತ್ರ ಅಡಿಕೆ ಬೆಳೀತಾ ಇದ್ದೀವಿ, ಇನ್ನೊಂದು ಭಾಗ ಕಾಡು ಕೃಷಿ ಮಾಡ್ತಾ ಇದ್ದೀನಿ, ಇನ್ನೊಂದು ಭಾಗ ಸಂಪೂರ್ಣವಾಗಿ ಸಹಜವಾಗಿ ಕಾಡು ಬೆಳೀಲಿಕ್ಕೆ ಬಿಟ್ಟಿದ್ದೀವಿ. ಈ ಕಾಡು ಆಶ್ರಿತ ಬೆಳೆಗಳು ನಮ್ಮದು ಮಲೆನಾಡಿನಲ್ಲಿ. ಈ ಕಾಡು ಬಿಟ್ಕೊಂಡು ನಾವು ಬರೀ ಕೃಷಿ ಅಷ್ಟೇ ಮಾಡ್ತಾ ಹೋಗ್ತೀವಿ ಅಂದರೆ ನಮ್ಗೆ ಅಂತರ್ಜಲ ಮರುಪೂರ್ಣ ಆಗದೆ ಜಲ ಸಿಗಲ್ಲ, ನಮಗೆ ನೀರು ಸಿಗಲ್ಲ ಭಾಳ ದಿನ. ಈ ಜಾಗಕ್ಕೆ ಅಟ್ಯಾಚ್ಮೆಂಟ್ ಆಗಿ ಒಂದು 100 ಎಕರೆ ಕಾಡಿದೆ ಇಲ್ಲಿ. ಇದನ್ನು ಒತ್ತುವರಿ ಆಗದೆ ಇರೋಂಗೆ ನಾವು ನೋಡ್ಕೊತಾ ಇದೀವಿ, ನಾವು ಗಾರ್ಡ್ ಮಾಡ್ತಾ ಇದೀವಿ. ಇದು ಆ ಕಾಡು ಏನಾರು ಹೋಯ್ತು ಅಂದ್ರೆ ನಮ್ಗೆ ಇಲ್ಲಿ ಬರೋ ಅಷ್ಟು ನೀರು ಕೂಡ ಖಂಡಿತ ಬರಲ್ಲ. ಈ ನೀರು ಆ ಕಾಡಿರೋಷ್ಟು ದಿನ ಮಾತ್ರ ಈ ನೀರು 1 ಇಂಚ್ ನೀರು ಬರ್ತಾ ಹೋಗ್ತದೆ. ನಮ್ಮಲ್ಲಿ 1 ಇಂಚ್ ನೀರು ಇಟ್ಕೊಂಡು ನಾವು ಒಂದು 3.5-4 ಎಕರೆ ನೀರಾವರಿ ಬೆಳೆಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಈ ಕಮರ್ಷಿಯಲ್ ಕ್ರಾಪ್ಗಳಿಗೆ ನಾವು ಅತಿ ಹೆಚ್ಚು ಹೋಗ್ತಾ ಇದ್ದೀವಿ. ಈಗ ಅನಾನಸ್ ಆಗಿರ್ಬೋದು, ಶುಂಠಿ ಆಗಿರ್ಬೋದು, ಇದಕ್ಕೆಲ್ಲ ಟೆಂಪ್ರವರಿ ಬೆಳೆಗಳಿಗೆ 10-15 ಬೋರ್ವೆಲ್ ಕೊಡಿಸ್ತಾ ಇದ್ದೀವಿ. ಒಂದೊಂದು 10 ಎಕರೆಗೆ 10 ಬೋರ್ವೆಲ್ ಕೊಡಿಸ್ತಾ ಇದ್ದೀವಿ. ಅದಕ್ಕೆಲ್ಲ ಅಷ್ಟು ನೀರಿನ ಅವಶ್ಯಕತೆನೇ ಇರಲ್ಲ. ಆಮೇಲೆ ತೋಟಗಾರಿಕಾ ಬೆಳೆಗಳಲ್ಲಿ ಚೆನ್ನಾಗಿ ಹೊದಿಕೆ ಇತ್ತು ಅಂದರೆ ಹೆಚ್ಚು ನೀರಿನ ಅವಶ್ಯಕತೆನೇ ಇಲ್ಲ. ನಮ್ಮಲ್ಲಿ ತೆಂಗಿನ ಗಿಡಗಳಿಗೆಲ್ಲ ಒಂದು 50 ಲೀಟ್ರ್ ನೀರು ಬಿಟ್ಬಿಟ್ರೆ 3 ದಿನ ನೀರು ಸಾಕು. ಆ ಅವಶ್ಯಕತೆಯನ್ನು ನಾವು ತಿಳ್ಕೊಳ್ಳೋ ಅಷ್ಟು ಸಮಾಧಾನನೇ ನಾವು ಕಳ್ಕೊತಾ ಇದ್ದೀವಿ. ಏನೋ ನೀರು ಇದ್ದಷ್ಟು ಹೊತ್ತು, ಕರೆಂಟ್ ಇದ್ದಷ್ಟು ಹೊತ್ತು ನೀರು ನಾವು ಗಿಡಗಳಿಗೆ ಬಿಡಬೇಕು ಅನ್ನೋ ಕಾನ್ಸೆಪ್ಟು ನಮ್ಮಲ್ಲಿ ಮೊದಲಿಂದನೂ ಬಂದು ಹೋಗಿದೆ. ಇದೇ ರೀತಿ ನಾವು ಅಂತರ್ಜಲ ತೆಗಿತಾ ಹೋದರೆ ಕೊನೆಗೆ ಕುಡಿಯೋಕ್ಕೂ ನಮಗೆ ನೀರಿನ ತೊಂದರೆ ಬರ್ತದೆ. ಮುಂದಿನ ಜನ್ರೇಷನಿಗೆ ಒಂದು ಚೂರು ನೀರು ಇಲ್ದಂಗೆ ಆಗ್ತದೆ. ಹಾಗಾಗಿ ಇರೋ ಬೋರ್ಗಳಿಗೆ ಸಾಕು. ಅಥವಾ 2-3 ಎಕರೆ, 4 ಎಕರೆ, 5 ಎಕರೆ ಜಮೀನು ಇದ್ರೆ ಒಂದು ಬೋರ್ ಕೊರೆಸಿ 1 ಇಂಚ್ ನೀರು ಬಿದ್ದರೂ ಕೆಳಗಡೆ ನಮಗೊಂದು ಬಾವಿ ಇದ್ದಂತೆ. ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಅಷ್ಟೇ ನಮಗೆ ಮುಖ್ಯವಾಗಿರೋದು. 10 ಬೋರ್ ಹೊಡೆಸಿ ನಾವು ಆ 1 ಬೋರಿನ ನೀರನ್ನು ಹಂಚ್ಕೊಂಡು ಆ 10 ಬೋರಲ್ಲಿ ತೆಕ್ಕೊಳ್ಳೋದಷ್ಟೇ. ಅಂತರ್ಜಲ ಎಲ್ಲ ಒಂದೇ ಕೆಳಗಡೆ ಇರೋದು. ನಾವು ಅಕ್ಕಪಕ್ಕದಲ್ಲಿ ಆಮೇಲೆ 5 ಅಡಿ 10 ಅಡಿಗೂ ಅಕ್ಕಪಕ್ಕ ಹೊಡಿತಾ ಇದ್ದಾರೆ ಬೋರ್ಗಳನ್ನ. ಹಂಗೆ ಹೊಡೆದ ತಕ್ಷಣ ಒಬ್ಬರು ನೀರನ್ನೇ ಎಲ್ಲರೂ ಬಳಸ್ಕೊಳ್ಳೋದು ಅಷ್ಟೇ. ಅಂತರ್ಜಲ ಒಳಗಡೆ ಆ ಬೇರುಗಳಲ್ಲಿರೋ ನೀರನ್ನ ನಾವು ಹಂಚ್ಕೊಳ್ಳೋದಷ್ಟೇ. ಅದನ್ನು ಮರುಪೂರ್ಣ ಮಾಡೋ ಕೆಲಸವನ್ನು ಕೂಡ ನಾವು ಮಾಡಬೇಕು. ಹೀಗೆ ಮಾಡ್ತಾ ಹೋದರೆ ನಮಗೆ ಭವಿಷ್ಯ ಇದೆ. ಅದು ಬಿಟ್ಟು ನಾವು 1 ಎಕರೆಗೆ 4-5 ಬೋರ್ವೆಲ್ಗಳನ್ನು ಹೊಡಿತಾ ಆ 1 ಬೋರ್ವೆಲ್ಗಳಿಗೂ ರೀಚಾರ್ಜ್ ಮಾಡುವಂಥ ಇದನ್ನು ನಾವು ಬಿಟ್ಕೊಂಡು ಪ್ರತಿಯೊಂದು
ಜಾಗವನ್ನು ನಾವು ಅಡಿಕೆ ತೋಟ ಮಾಡಕ್ಕೆ ಹೋದರೆ ಮಲೆನಾಡು ಖಂಡಿತ ಸಸ್ಟೈನ್ ಆಗಲ್ಲ. ಮಲೆನಾಡು ಈ ಈ ಕಾಡು ಮೇಲೆ ಡಿಪೆಂಡ್ ಆಗಿರೋದು. ನಾವೀಗ ಕಾಡು ಕಡ್ದು ಏನು ಮಾಡೋಕ್ಕೂ ಆಗಲ್ಲ. ಈಗ ನಾವು ಕಾಡು ಆಧಾರಿತ ಕೃಷಿ ಮಾಡ್ಬೋದು ಬೇಕಾರೆ. ಕಾಡನ್ನು ಪೂರ್ತಿ ಸಂಹಾರ ಮಾಡಿ ನಾವು ಕೃಷಿ ಮಾಡಕ್ಕೆ ಹೋಗ್ತಿದ್ರೆ ಭಾಳ ಮೂರ್ಖತನ ನಡೀತಾ ಇದೆ ಈ ವಿಚಾರದಲ್ಲಿ. ಮತ್ತೆ ಕಳೆದ ಬಾರಿ ವರ್ಧಾ ನದಿ ಖಾಲಿ ಆಗಿತ್ತು. ಈ ಬಾರಿನೂ ಖಾಲಿ ಆಗ್ತಾ ಇದೆ. ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಸಿದ್ದಾಪುರಕ್ಕೆ ಕುಡಿಯೋ ನೀರು ಇರಲಿಲ್ಲ. ಹೌದು. ಅಂತ ಸಮಸ್ಯೆಗಳು ರೈತರು ಏನ್ ಮಾಡ್ತಾ ಇದ್ದಾರೆ, ಉಚಿತವಾಗಿ ಕರೆಂಟ್ ಸಿಗ್ತಾ ಇದೆ. ನದಿಯಿಂದಲೇ ಕರೆಂಟ್ ಸಿಕ್ಕಷ್ಟು ಹೊತ್ತು ನದಿಗಳಲ್ಲಿ ನೀರೆತ್ತುತ್ತಾರೆ. ನದಿಗಳಲ್ಲಿ ನೀರೆತ್ತಿ ನಾವು ತಿನ್ನಕ್ಕೂ ಬರ್ದಿರೋವಂಥ ವಸ್ತುಗಳನ್ನು ಬೆಳೀತಾ ಇದ್ದಾರೆ. ಇದರಿಂದ ಆಹಾರ ಉತ್ಪಾದನೆ ಏನು ಆಗ್ತಾ ಇಲ್ಲ. ಇದರಿಂದ ಏನು ನಮ್ಮ ಆರ್ಥಿಕ ಸಬಲತೆನೂ ಆಗ್ತಾ ಇಲ್ಲ. ಏನು ಹಾಕ್ತಾರೆ, ಜೋಳ ಹಾಕ್ತಾ ಇದ್ದಾರೆ. ಜೋಳ ನಾವು ತಿನ್ನುವಂಥ ಆಹಾರ ಅಲ್ಲ. ಪೋಲ್ಟ್ರಿ, ಈ ಮೆಕ್ಕೆಜೋಳ, ಈ ಪೋಲ್ಟ್ರಿ ಇದಕ್ಕೆಲ್ಲ ಹೋಗ್ತಾ ಇದೆ. ಇದಕ್ಕೆ ಸಾವಿರಾರು ಲೀಟ್ರ್ ನೀರು ವ್ಯರ್ಥ ಆಗ್ತಾಯಿದೆ. ಒಂದು ಅರ್ಧ kg ಚಿಕನ್ ಆಗಲಿಕ್ಕೆ ಇಲ್ಲಿ ಸಾವಿರಾರು ಲೀಟ್ರ್ ನೀರು, ನಮ್ಮ ಭಾಳ ಮೇಲ್ಸ್ತರದ ನೀರು ಹೋಲಾಗಿ ಹೋಗ್ತಾ ಇದೆ. ಇದಕ್ಕೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನಮ್ಮಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ. ರೈತರ ಮನಸ್ಸೋ ಇಚ್ಛೆ ಅದನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಈ ನದಿಗಳು ಭಾಳ ಮಳೆ ಕಳೆದು 1-2 ತಿಂಗಳಿಗೆ ಮುಂದೆ ಹರಿಯೋದೇ ಇಲ್ಲ ನೀರು. ನಾವು ಉಗಮ ಸ್ಥಾನದಲ್ಲೇ ನೀರನ್ನು ಪೂರ್ತಿ ಖಾಲಿ ಮಾಡಿಬಿಟ್ರೆ ಹೊಳೆ ಮುಂದೆ ಹೇಗೆ ಹರಿದು ಹೋಗ್ತದೆ. ಈ ವರ್ಷನೂ ಭಾಳ ಹೊಳೆಗಳಿಂದ ನೀರು ಎತ್ತುವಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನು ಬಳಸ್ಕೊಳ್ಬೇಕು, ಆದರೆ ಇತಿಮಿತಿ ಇರಬೇಕು. ನಾವು ಕರೆಂಟ್ ಇದ್ದಷ್ಟು ಹೊತ್ತು ಹೊಳೆ ನೀರನ್ನ ತೆಗಿತೀವಿ ಅಂದರೆ ಅದು ಮುಂದೆ ಹರಿದೋಗುವ ಜಾಗಗಳಲ್ಲಿ ಅವ್ರಿಗೇನು ಸಿಗ್ದಂಗೆ ಆಗ್ತದೆ. ಅಲ್ಲೂ ಒಂದು ಬದುಕಿದೆ. ಈ ನದಿ ಪಾತ್ರಗಳ ಮೇಲೆ ನಮ್ಮ ಜೀವನ ನಿಂತಿರೋದು ಮೊದಲಿನಿಂದಲೂ. ಆ ಮುಂದಿನ ಜನರಿಗೆ ನಾವು ತೊಂದರೆ ಮಾಡಿ ನಾವು ನೀರು ತಗೊಳ್ತಾ ಇದ್ದೀವಿ. ಆಮೇಲೆ ನದಿಗಳಿಗೆ ಅಡ್ಡಲಾಗಿ ಹಿಂದೆಲ್ಲ ಸಣ್ಣ ಸಣ್ಣ ರೈತರೇ ಸೇರಿಕೊಂಡು ಬಂಡುಗಳನ್ನು ಕಟ್ಕೋತಿದ್ರು. ಆ ನಿತ್ತು ನೀರನ್ನ ಬಳಸ್ಕೋತಿದ್ರು. ನಿತ್ತು ಅದು ಓವರ್ಫ್ಲೋ ಹರಿದೋಗಿದ್ದು ಬಂಡುಗಳನ್ನು ಮಾಡಿಕೊಂಡು ಬಳಸ್ತಿದ್ರು. ಈಗ ಹಂಗಲ್ಲ, ಹರಿದೋಗೋ ನೀರನ್ನೇ ನಾವು ನೀರು ಎತ್ಕೋತಾ ಇದ್ದೀವಿ. ಹೀಗಾಗ್ತಾ ಹೋದರೆ ಭಾಳ ಕಷ್ಟ ಆಗ್ತಾ ಹೋಗುತ್ತೆ ಮುಂದೆ. ಒಂದು ಗಮನಿಸಬೇಕು, ಭಾಳಷ್ಟು ಜನ ನಮ್ಮ ಬಯಲುಸೀಮೆ ಜನಗಳು, ಬೆಂಗಳೂರು ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಜನರು ಹಣ ಇರ್ತಕ್ಕಂಥವ್ರು ಕೃಷಿ ಮಾಡಬೇಕು, ಬೆಂಗಳೂರು ಲೈಫು, ಒತ್ತಡ ಜೀವನ ಅಂತೇಳಿ ಈ ಮಲೆನಾಡಲ್ಲಾದರೆ ನೀರಿದೆ, ಏನೋ ಮಾಡ್ಬೋದು ಅನ್ನೋ ಒಂದು ನೆಪದಲ್ಲಿ ಸೊರಬ ಆಗ್ಬೋದು, ಈ ಅಕ್ಕಪಕ್ಕದ ಶಿಕಾರಿಪುರ ಈ ಭಾಗಕ್ಕೆಲ್ಲ ಬರ್ತಾ ಇದ್ದಾರೆ. ಅವ್ರು ತಿಳ್ಕೊಂಡಂಗೆ ಈ ಭಾಗದಲ್ಲಿ ಅಂತರ್ಜಲ ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನೋ ಒಂದು ಕಲ್ಪನೆ ಏನಿದೆಯಲ್ಲ, ಅದು ಇಲ್ಲ. ಆ ರೀತಿ ಇಲ್ಲ. ಅಂತರ್ಜಲದ ಕೊರತೆ ಇಲ್ಲೇ ಜಾಸ್ತಿ ಇದೆ ಬಯಲುಸೀಮೆಗಿಂತ. ಬಯಲುಸೀಮೆಯಲ್ಲಿ ರಿಸರ್ವೈರ್ಗಳು, ಅಕ್ವಾಫರ್ಗಳು ಇನ್ನೂ ಜಾಸ್ತಿ ಇರ್ಬೋದೇನೋ, ಆದರೆ ಇಲ್ಲಿ ಮಲೆನಾಡಲ್ಲಿ ತುಂಬ ಕಷ್ಟ ಇದೆ. ಆಮೇಲೆ ಬೋರ್ವೆಲ್ಗಳು ಹೊಡೆಯೋಕೆ ಹೋದರೆ ಕೇಸಿಂಗ್ ಪೈಪ್ ಇಳದೇ ಇರೋ ಸಮಸ್ಯೆನೂ ಇದೆ ಇಲ್ಲಿ. ನಾವು ಹಾಗಂತೇಳಿ ಕೃಷಿ ಮಾಡ್ತೀವಿ ಅಂತ ದೂರದಿಂದ ಬಂದು ಜಮೀನು ತಗೊಂಡು ಹೊಸದಾಗಿ ಜಾಗ ಖರೀದಿ ಮಾಡ್ಬೇಕಾದ್ರೆ ಭಾಳ ಯೋಚನೆ ಮಾಡಬೇಕಾಗಿದೆ. ಆಮೇಲೆ ಎಲ್ಲ ಕಡೆ ನೀರು ಬರುತ್ತೆ ಅಂತಲೂ ಹೇಳಕ್ಕೆ ಬರಲ್ಲ ಮಲೆನಾಡು ಪ್ರದೇಶಗಳಲ್ಲಿ. ಆಮೇಲೆ ಈ ಅಡಿಕೆಗೆ ಈಗ ರೋಗ ಶುರುವಾಗಿದೆ. ಮಲೆನಾಡಲ್ಲಿ ಹೆಚ್ಚು ಬೆಳೆಯುವಂಥದ್ದೇ ಅಡಿಕೆಗೆ ರೋಗ ಶುರುವಾಗಿದೆ. ಎಲೆ ಚುಕ್ಕಿ ರೋಗ ಶುರುವಾಗಿದೆ. ಸಿದ್ದಾಪುರ ತನಕ ಬಂದು ನಿಂತಿದೆ. ಇಲ್ಲಿ ತನಕ ಬರಲಾರ್ದು ಅನ್ನೋ ಒಂದು ನಂಬಿಕೆ ನಮಗೆ. ಅದು ಮುಂದೆ ಬಂದರೂ ಬರ್ಬೋದು, ಹೇಳಲಿಕ್ಕೆ ಬರಲ್ಲ. ಅದು ಬಂದರೆ ನಮ್ಮ ಆರ್ಥಿಕತೆನೇ ಕುಸಿದು ಬೀಳ್ತದೆ. ನಾವು ನಿಂತಿರೋದೇ ಅಡಿಕೆ ಮೇಲೆ. ಹಾಗಾಗಿ ನಾವು ಈಗಿಂದನೇ ಈ ರೀತಿ ಮೆಣಸು, ಈ ಬಟರ್ ಫ್ರೂಟು, ಈ ರೀತಿ ಹಲವಾರು ಬೆಳೆಗಳಿದೆ ಅಡಿಕೆ ಬಿಟ್ಟು. ನಾವು ಬೇರೆ ಏನೇನೋ ಮಾಡ್ಲಿಕ್ಕೆ ಬರ್ತದೆ. ಈಗ ಈಸಿ ಬೆಳೆ ಅಂಥೇಳಿ ನಾವು ಅಡಿಕೆಗೆ ಹೋಗ್ತಾ ಇರೋದು. ಈ ಮಲೆನಾಡಲ್ಲಿ ಬಹಳ ಸಾಂಬಾರು ಪದಾರ್ಥಗಳು ಬೆಳಿಲಿಕ್ಕೆ ಬರ್ತದೆ. ಕಾಳು ಬೆಳೆಗಳನ್ನು ಹೆಚ್ಚು ಬೆಳೆಯೋಕ್ಕೆ ಬರ್ದಿದ್ರು ತರಕಾರಿಗಳನ್ನು ಬೆಳೆಯೋಕ್ಕೆ ಬರ್ತದೆ. ಸಾಂಬಾರು ಇಲ್ಲಿ ಬೆಳೆದ ಸಾಂಬಾರು ಪದಾರ್ಥಗಳಿಗೆ ಉತ್ತಮವಾದ ಬೇಡಿಕೆ ಇದೆ. ಉತ್ತಮವಾದ ಸುವಾಸನೆ ಕೂಡ ಬರ್ತದೆ ಇಲ್ಲಿ. ಒಂದು ಕಾಳುಮೆಣಸು ಬೆಳೆದ್ರು, ಒಂದು ಲವಂಗ ಬೆಳೆದ್ರು, ಚಕ್ಕೆ ಬೆಳೆದ್ರು,
ಇದಕ್ಕೆಲ್ಲ ಸೂಟೇಬಲ್ ಅಂದರೆ ಮಲೆನಾಡು. ನಾವು ಅದನ್ನೆಲ್ಲ ಬಿಟ್ಟು ಅಡಿಕೆ ಮಾತ್ರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಎಷ್ಟು ದಿನ ನಡೀತದೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಅಡಿಕೆ ಒಟ್ಟಿಗೆ ಉಪ ಬೆಳೆಗಳನ್ನು ನಾವು ಮಾಡಲೇಬೇಕು. ಕಾಫಿ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ಇದೆಲ್ಲ ಗ್ಲೋಬಲಿ ಬೇಡಿಕೆ ಇರುವಂಥ ವಸ್ತುಗಳು. ಇವು ಯಾವತ್ತಿಗೂ ಬೇಡಿಕೆ ಕಡಿಮೆ ಆಗಲ್ಲ. ಅಡಿಕೆ ಗುಟ್ಕಾ ಬ್ಯಾನ್ ಅಂತ ಒಂದು ಇದು ಹೊರಟ್ರೆ ಅಡಿಕೆಗೆ ಮಾರುಕಟ್ಟೆ ಬಿದ್ದು ಹೋಗ್ತದೆ. ಈ ರೀತಿ ಅಡಿಕೆಯಲ್ಲಿ ಭಾಳ ಸಮಸ್ಯೆ ಇದೆ. ಆಮೇಲೆ ಒಂದೇ ಪ್ರಭೇದ ಜಾಸ್ತಿ ಆದರೆ ಪ್ರಕೃತಿ ಅದನ್ನು ತಡ್ಕೊಳ್ಳಲ್ಲ. ಈಗ ಅಡಿಕೆ ಕಾಡಿಗಿಂತ ಜಾಸ್ತಿ ಆಗಿರ್ಬೋದು, ಅಡಿಕೆ ಇರೋ ಜಾಗ ಕಾಡಿಗಿಂತ ಜಾಸ್ತಿ ಆಗಿರ್ಬೋದು. ವರ್ಷ ಒಂದು 2 ಲಕ್ಷ ಹೆಕ್ಟೇರು ಜಾಸ್ತಿ ಆಗ್ತಾ ಇರ್ಬೋದು ಅಡಿಕೆ. ಅಷ್ಟು ಪ್ರಮಾಣದಲ್ಲಿ ಅಡಿಕೆ ಹಾಕ್ತಾ ಇದ್ದಾರೆ. ಇದು ಮುಂದಿನ ದಿನಗಳಿಗೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಈಗಿಂದನೇ ಬೇರೆ ಯಾವ್ದಾರು ಬೆಳೆಗಳನ್ನು ಬೆಳೆಯುವಂಥ ಕ್ರಮಗಳನ್ನು ನಾವು ಈಗಿಂದನೇ ಕಲ್ತ್ಕೊಂಡ್ಬಿಡ್ಬೇಕು. ಮುಂದೆ ಅಡಿಕೆ ಏನಾದರೂ ನಾವು ಜೀವನ ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಈಗಿಂದನೇ ನಾವು ತಂದ್ಕೋಬೇಕು. ನಾನು ಜೇನು ಕೃಷಿ ಮಾಡ್ತೀನಿ, ಇದರೊಟ್ಟಿಗೆ ನರ್ಸರಿ ಕೂಡ ಮಾಡ್ತೀನಿ. ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ ಗಿಡಗಳ ಉತ್ಪಾದನೆ ಮಾಡ್ತೀನಿ. ಈ ರೀತಿ ಉಪಕಸಬುಗಳನ್ನು ಮಾಡ್ಕೊಂಡಿರೋದ್ರಿಂದ ನಾವು ಹೆಚ್ಚು ಒಂದು ಬೆಳೆ ಮೇಲೆ ಡಿಪೆಂಡ್ ಆಗಿಲ್ಲ. ನಾವು ನಮ್ಮ ಉಪಕಸಬುಗಳಿಂದ ಮಾಡಿರೋದ್ರಿಂದ ನಮಗೆ ಜೀವನ ನಡೀತಾ ಇದೆ, ಬೇರೆ ಬೇರೆ ಆದಾಯ ಸಿಗ್ತಾ ಇದೆ. ಈ ರೀತಿ ನಾವು ಹಳ್ಳಿಯಲ್ಲಿ ಇದ್ದವರು ಉಪಕಸಬುಗಳನ್ನು ಮಾಡಲಿಕ್ಕೆ ಹೆಚ್ಚು ಆಸಕ್ತಿ ವಹಿಸ್ಬೇಕು. ಆವಾಗ ನಮ್ಗೆ ಆರ್ಥಿಕ ಸದೃಢತೆ ಬರ್ತದೆ. ಸಾಕಷ್ಟು ಮಾಹಿತಿ ಹಂಚ್ಕೊಂಡ್ರಿ ಗೌತಮ್ ಅವರೇ. ಮಲೆನಾಡು ಅಂದ ತಕ್ಷಣ ಜನಗಳ ದೃಷ್ಟಿಕೋನನೇ ಬೇರೆ ಇತ್ತು. ಇಲ್ಲಿ ನೀವು ಅಕ್ಕಪಕ್ಕದ ತೋಟಗಳಲ್ಲಿ ನಿಮ್ಮಲ್ಲಾಗಿರೋಂಥ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ಹಾಗಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ. ಹಾಂ.